ಇವತ್ತೇನಪ್ಪ ವಿಡಿಯೋ ಮಾಡ್ತಾರೋ ಕಾರಣ ಅಂದರೆ ಇವತ್ತು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಎಗ್ ಕರಿ ಮಾಡೋಣ ಅಂದ್ಕೊಂಡೆ, ಬಟ್ ಎಗ್ ರೈಸ್ ತಿಂದು ತುಂಬ ದಿವಸ ಆಯಿತು. ಸೊ ಅದಕ್ಕೋಸ್ಕರ ಇವತ್ತು ಎಗ್ ರೈಸ್ ಮಾಡ್ತಿದ್ದೀನಿ. ಹೆಂಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಈಗ ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಮಾಡ್ತಾಯಿರೋದು ಇಬ್ರಿಗಾಗೋ ಥರ ಮಾಡ್ತಾಯಿರೋದು. ಆಯಿಲು ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇಂಗ್ಲೀಷಲ್ಲಿ ಟರ್ಮರಿಕ್ ಪೌಡರ್, ಒಂದು ಸ್ವಲ್ಪ ಮಸ್ಟರ್ಡ್ ಅಂದರೆ ಸಾಸಿವೆ, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರು ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸಣ್ಣದಾದರೆ 2 ತೊಗೊಳ್ಳಿ ಈರುಳ್ಳಿ, ದೊಡ್ಡದಾದರೆ 1 ತೊಗೊಳ್ಳಿ, 1 ಟೊಮೆಟೊ, ಒಂದು 3 ಮೊಟ್ಟೆ ಹೊಡೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟು ಹಾಕಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಈಗ ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಕಾಯಬೇಕು ಪ್ಯಾನು. ಈ ಪ್ಯಾನ್ ಕಾದ್ಮೇಲೆ ಆಮೇಲೆ ಎಣ್ಣೆ ಹಾಕಿ ಎಲ್ಲ ಮಾಡೋದು ತೋರಿಸ್ತೀನಿ. ಗೈಸ್, ನಮ್ಮ ಅಜ್ಜಿ ಪಲ್ಯ ಮಾಡಿಟ್ಟಿದ್ದಾರೆ. ಉಪ್ಪು ತೊಗೊಂಡಿದ್ದೀನಿ. ಈಗ ಎಣ್ಣೆ ಇದು ಪ್ಯಾನ್ ಕಾಯ್ತಾ ಇದೆ. ಸೊ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಗೆ 2 ಟೇಬಲ್ ಸ್ಪೂನ್ ಬೇಕಂದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಬೋದು, ಇಲ್ಲ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ಅದು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ, ಓಕೆನಾ ಗೈಸ್. ಈಗ ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮಸ್ಟರ್ಡ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಮಸ್ಟರ್ಡ್ ಹಾಕ್ಕೊಂಡು ಅದು ಚೂರು ಚಟಪಟ ಅನ್ನತ್ತಲ್ಲ, ಈ ಥರ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಿಗೆ ಕೊಟ್ಕೊಳ್ಳಿ ಗೈಸ್. ಲೋ ಫ್ಲೇಮ್ ಕೊಟ್ಟರೆ ಈ ಥರ ಜಾಸ್ತಿ ಜೋರಾಗಿ ಇದ್ರಲ್ಲ, ಓಕೆನಾ. ಇಷ್ಟಾದರೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಟೊಮೆಟೊನೂ ಬಂದ್ಬಿಟ್ಟಿದೆ, ಪರವಾಗಿಲ್ಲ, ನೋಡ್ತಾ ಇದ್ದೀನಿ. ಗೈಸ್ ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರೋಸ್ಟ್ ಆದಮೇಲೆ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಹಾಕಿ ಫ್ರೈ ಮಾಡಿ. ಎಣ್ಣೆ ಕಮ್ಮಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಇದ್ದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಗೈಸ್, ಈಗ ಟೊಮೆಟೊ ಫ್ರೈ ಆಗಿದೆ. ಈಗ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು, ಆ್ಯಂಡ್ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕು. ಇದು ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು, ಓಕೆನಾ. ನಮಗೆ ಇಷ್ಟು ಸಾಕಾಗುತ್ತೆ. ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗೈಸ್, ನಿಮಗೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನು 1/2 ಸ್ಪೂನ್ ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ 3 ಮೊಟ್ಟೆ ಒಡೆದಿಟ್ಕೊಂಡಿದ್ದನ್ನು ಇಲ್ಲೇ ಹಾಕ್ಕೊತೀನಿ. ಈಗ ಇದನ್ನು ಹೀಗೆ ಮಿಕ್ಸ್ ಮಾಡಿ. ಇವಾಗ ನೀವು ಉಪ್ಪು ಹಾಕಿರ್ತೀರಲ್ಲ, ಅದೆಲ್ಲ ಇವಾಗ ರುಚಿಯೆಲ್ಲ ಹಿಡಿಯುತ್ತೆ.
ಈಗ ನೀವು ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ನಮ್ಮ ಅಜ್ಜಿ ಗೌರಿ ಸುಬ್ರಹ್ಮಣ್ಯ ನೋಡ್ತಾ ಇದ್ದಾರೆ ಬೊಂಬಾಟ್ ಭೋಜನ. ಈಗ ಫುಲ್ಲು ಫ್ರೈ ಆಗಬೇಕು. ನೀವು ಆಮೇಲೆ ಉಪ್ಪು ಸಪ್ಪೆ ನೋಡ್ಕೊಬೋದು, ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು ರೈಸ್ ಮಿಕ್ಸ್ ಮಾಡಬೇಕಾದ್ರೆ. ಈಗ ಇದೆಲ್ಲ ಫುಲ್ಲು ಗಟ್ಟಿ ಆಗಬೇಕು ಗೈಸ್, ಅಲ್ಲಿವರೆಗೂ ಫ್ರೈ ಮಾಡಿ. ಈ ಥರ ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಹಾಕಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿ. ಗಾಯ್ಸ್ ನನಗೇನು ಗೊತ್ತಾ, ಅಡುಗೆ ಮಾಡ್ತೀನಿ ಆದರೆ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ, ಅದು ಸ್ವಲ್ಪ ಅಷ್ಟೇ. ಈ ಥರ ಪಲ್ಯ ಥರ ಆಗುತ್ತೆ. ನೀವು ಈಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಬೋದು. ನಾನು ಇವಾಗ ಮಿಕ್ಸ್ ಮಾಡಲ್ಲ, ಮುಚ್ಚಿಡ್ತೀನಿ. ಸೊ ಆಮೇಲೆ ಮಿಕ್ಸ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ನಮ್ಮ ಅಣ್ಣ ಬಂದಮೇಲೆ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಓಕೆನಾ? ಅಲ್ಲಿವರೆಗೂ ನೋಡ್ತಾ ಸ್ಕಿಪ್ ಮಾಡಿದೆ ವಿಡಿಯೋನ. ಓಕೆ ಗೈಸ್, ಇವಾಗ ರೆಡಿ ಆಗಿದೆ. ಇದನ್ನು ಮಿಕ್ಸ್ ಮಾಡುವಾಗ ತೋರಿಸ್ತೀನಿ. ಗೈಸ್, ಈಗ ನಾನು ಪಾಪುಗೆ ಸರ್ಲಾಕ್ ಮಾಡೋದಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಮಾಡಿದ್ಮೇಲೆ ಆಮೇಲೆ ಬಂದು ನೋಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಯಾವಾಗಲೂ ಬೇಬೀಸ್ಗೆ ಸರ್ಲಾಕ್ ಮಾಡೋದಾಗಿರಲಿ, ಸರಿ ಮಾಡೋದಾಗಿರಲಿ, ಆವಾಗ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಬಿಸಿ ಮಾಡಬೇಕು, ನೀರು ಮಳ್ಳಿಸ್ಬೇಕು. ಸೊ ಅದಕ್ಕೋಸ್ಕರ ಮಳ್ಳಿಸ್ತಾ ಇದ್ದೀನಿ. ಈಗ ಆಫ್ ಮಾಡ್ತೀನಿ ಗೈಸ್. ಈಗ ಆಫ್ ಮಾಡಿ ಇದು ಆರೋದಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ಆಗಲೇ ಕಳಿಸ್ತೀನಲ್ಲಮ್ಮ. ಅದನ್ನ ಅಷ್ಟರಲ್ಲಿ ಪಾಪುಗೆ ಬಟ್ಲು ಸ್ಪೂನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬೌಲು ಮತ್ತು ಸ್ಪೂನು, ಗ್ಲಾಸು ಎಲ್ಲ. ಈಗ ಸ್ಪೂನು, ಒಂದು ಸ್ಪೂನು, ಒಂದು ರಬ್ಬರ್ ಸ್ಪೂನ್, ಒಂದು ಗ್ಲಾಸ್ ಆ್ಯಂಡ್ ಒಂದು ಬೌಲ್ ತೊಗೊಂಡಿದ್ದೀವಿ. ನಮ್ಮ ಪಾಪುಗೆ ತಿನ್ನಿಸೋದು ಯಾವುದು ಅಂದರೆ ಇದು. ಈ ಸರ್ಲಾಕ್ ತಿನ್ನಿಸ್ತೀನಿ 6 ಮಂತ್ಸು. ಬೀಟು, ಆ್ಯಪಲು, ಕ್ಯಾರೆಟ್ದು. ಇದನ್ನು ಅವಳು ಫಸ್ಟ್ ಡೇ ತಿಂತಿರಲಿಲ್ಲ, ಆಮೇಲೆ ರೂಢಿ ಮಾಡಿಸಿದ್ವಿ, ಆಮೇಲೆ ತಿಂದು. ಈಗ ಇದನ್ನು 1 ಸ್ಪೂನ್ ಹಾಕ್ಕೊತೀನಿ. 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಹಾಕ್ಕೊತೀನಿ. ಗೈಸ್, ಬಿಸಿನೀರು ಕಾದಿದೆ, ಮುಟ್ಟಿ ನೋಡ್ತೀನಿ. ಬಿಸಿ ಇದೆ ಇನ್ನು. ಇದನ್ನು ಸ್ವಲ್ಪ ಆರಿಸೋವರೆಗೂ ನಾನು ಇನ್ನೊಂದು ಸತಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಸ್ವಲ್ಪ ಆರಿದ್ರೆ ಸಾಕು. ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಆರಿದ್ಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಈಗ ನಾನು ನೀರು ಹಾಕಿರೋದು ಕರೆಕ್ಟಾಗಿದೆ. ಇನ್ನು ಮಿಕ್ಸ್ ಮಾಡ್ತಾ ಗಟ್ಟಿ ಅನಿಸುತ್ತೆ, ಆವಾಗ ಸ್ವಲ್ಪ ಹಾಕ್ಕೊಬೇಕಾಗುತ್ತೆ ನೀರು. ನೋಡಿ, ನೀವೇ ನೋಡ್ಬೋದು. ಮಿಕ್ಸ್ ಮಾಡ್ತಾ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ? ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕಿ ಇನ್ನೊಂದು ಸ್ವಲ್ಪ ಆರಿಸಿ ಒಂದು ಸ್ವಲ್ಪ ನೀರು ತೊಗೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಆಗುತ್ತೆ. ಗಟ್ಟಿಗಿದ್ರೆ ನೀರು ಹಾಕ್ಕೊಬೇಕು. ಇನ್ನು ಸದ್ಯಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಪಾಪುಗೆ ಅಂದರೆ ಒಂದೊಂದು ಪಾಪು ಗಟ್ಟಿ ಇದ್ದರೆ ತಿನ್ನಲ್ಲ. ಸೊ ಈ ಥರ ಮಾಡ್ಕೊಂಡು ನೀವು ಫುಲ್ಲು ಗಟ್ಟಿನೂ ಇಲ್ಲ, ಸ್ವಲ್ಪ ಜಾಸ್ತಿ ತೆಳ್ಳಗೂ ಇಲ್ಲ, ಆ ಥರ
ಟೆಕ್ಸ್ಚರಲ್ಲಿ ಮಾಡ್ಕೊಂಡು ನೀವು ತಿನ್ನಿಸ್ಬೋದು. ಸರಿ, ಇವಾಗ ನಮ್ಮ ಪಾಪುಗೆ ಫೀಡ್ ಮಾಡಬೇಕು. ಫೀಡ್ ಮಾಡಿ ಆಮೇಲೆ ತೋರಿಸ್ತೀನಿ ಗಾಯ್ಸ್. ಏನಂದರೆ ನಾನು ಯಾವಾಗಲೂ ಒಂದು ಟಿಶ್ಯೂ ಇಟ್ಕೊಂಡಿರ್ತೀನಿ. ಪಾಪು ಫೀಡ್ ಮಾಡಬೇಕಾದ್ರೆ ಈ ಥರ ಇಟ್ಕೊಂಡು ಅವಳನ್ನು ಹಿಂಗೆ ಮೇಲೆ ಮಲ್ಸ್ಕೊಂಡು ಹಿಂಗೆ ತಿನ್ನಿಸ್ತೀನಿ. ಇದನ್ನ ಹಾಕ್ತೀವಿ, ಮೇಯ್ನಾಗಿ ಇದನ್ನು ಹಾಕ್ತೀವಿ ಫುಡ್ ಫೀಡ್ ಮಾಡಬೇಕಾದ್ರೆ. ಗೈಸ್ ಇವಳಿಗೆ ನೋಡಿ ಏನು ಖುಷಿ ಗೊತ್ತಾ, ನಗ್ತವಳೆ ಗೈಸ್. ಅನ್ನೋದು ನೀವು ಪಾಪುಗೆ ಫೀಡ್ ಮಾಡಬೇಕಾದ್ರೆ ಈ ಥರ ನಗಿಸ್ಕೊಂಡು ಖುಷಿ ಪಡಿಸ್ಕೊಂಡು ತಿನ್ನಿಸಿದ್ರೆ ಅವ್ರಿಗೂ ಖುಷಿಯಾಗುತ್ತೆ, ಅವರು ತಿಂತಾರೆ ಮಕ್ಕಳು. ನೀವು ಸೈಲೆಂಟಾಗಿ ತಿನ್ನಿಸ್ತಾಯಿದ್ರೆ ಅವ್ರಿಗೊಂಥರ ಅನಿಸುತ್ತೆ. ಸೊ ಪಾಪುಗಳಿಗೆಲ್ಲ ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ಮಾತಾಡಿಸ್ಕೊಂಡು ತಿನ್ನಿಸಿ. ಇವಳು ನೋಡಿ ಕಾಲೆಲ್ಲ ಹಿಂಗೆ ಹೊಡಿತಾ ಇರ್ತಾಳೆ ಖುಷಿಗೆ. ಅಲ್ಲ ಬಂಗಾರು, ಸ್ವೀಟು ಬಂಗಾರು. ಐ ಕಲ್ಲಮ್ಮ ನಗದು, ನೀವು ನೋಡಿ ನಗದು, ಇದು ನಗದು ತೋರಿಸ್ತೀನಿ. ಓ ಗೈಸ್, ಇವಾಗ ಥರ ಫೀಡ್ ಮಾಡಾಯಿತು. ಈಗ ಸುಮ್ಮನೆ ಮಲ್ಕೊಂಡಿದ್ದೀನಿ. ನಮ್ಮ ಅಣ್ಣ ಬರೋರ್ಗು, ನಮ್ಮ ಅಣ್ಣ ಬಂದಮೇಲೆ ಒಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ಊಟ ಮಾಡ್ತೀನಿ ಗೈಸ್. ನಮ್ಮ ಅಜ್ಜಿನ ತೋರಿಸ್ತೀನಿ ರೀ. ನೋಡಿ ಗೈಸ್, ನಮ್ಮ ಅಜ್ಜಿ ಮಲ್ಕೊಂಡ್ರೆ ಪಾಪು ಇಲ್ಲಿ ಮಲಗಿದ್ದಾಳೆ ನೋಡಿ. ಹೆಂಗಾಡ್ತಾಳೆ ನೋಡಿ ಗೈಸ್, ಹೆಂಗಾಡ್ತಾಳೆ ನೋಡಿ ಇವಳು. ಅಯ್ಯೋ ದೇವ್ರೇ, ಅಯ್ಯೋ ನೋಡಿ ಗೈಸ್, ನೋಡಿ ಗೈಸ್. ಏನು ಸೌಂಡು? ಅವಳಗೆ ತೋರ್ಸಲ್ಲ ಬಿಡು, ಮುಖ ಮುಚ್ಚಿದ್ದೀನಿ ನಾನು. ಇದು ಮುಖ ಮುಚ್ಚಿಕೊಂಡಿದ್ದೀನಿ. ಫೈನಲಿ ರೆಡಿ ಆಗಿದೆ. ಇದನ್ನ ಈಗ ನಮ್ಮ ಅಣ್ಣಂಗೆ ಕೊಟ್ಟಿದ್ದೀವಿ. ಗಾಯ್ಸ್, ಏನು ಮಾಡೋದು, ನಿದ್ದೆ ಬರ್ತೈತೆ. ಪಾಪು ಮಲ್ಕೊಂಡಿದ್ದಾಳೆ, ತೋರಿಸ್ತೀನಿ ರೀ. ಹೋಗಿದ್ದಾಳೆ. ಇವಾಗ ನಾನು ಮಲ್ಕೋತಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ, 2:47 ಆಗಿದೆ. ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಆಮೇಲೆ ಮಿಕ್ಕಿದ್ದು ಏನೈತೆ ಕೆಲಸ ಮಾಡಬೇಕು. ಸ್ವಲ್ಪ ಕೆಲಸ ಇದೆ, ಆಮೇಲೆ ಅದು ಮಾಡ್ತೀನಿ. ನೋಡಿದ್ರಲ್ಲ ಈ ವಿಡಿಯೋನ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್. ಸೊ ಥ್ಯಾಂಕ್ ಯು ಸೊ ಮಚ್.